ಪಾಕಿಸ್ತಾನದ ಮತ್ತೊಂದು ಏರ್ ಬೇಸ್ ಅನ್ನು ಧ್ವಂಸಗೊಳಿಸಲಾಗಿದೆ. ಯಾವುದದು ಏರ್ ಬೇಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನದ ರಹೀಮ್ ಯಾರ್ ಖಾನ್ ಏರ್ ಬೇಸ್. ರಹೀಮ್ ಯಾರ್ ಖಾನ್ ಏರ್ ಬೇಸ್ ಅನ್ನು ಧ್ವಂಸಗೊಳಿಸಲಾಗಿದೆ. ಏರ್ ಬೇಸ್ನಲ್ಲಿ ಭಾರೀ ಕಂದಕ ಸೃಷ್ಟಿಯಾಗಿದೆ. ಓಕೆ, ಒಂದು ನೂರ್ ಖಾನ್ ವಾಯುನೆಲೆ, ಅದಾದಮೇಲೆ ಈಗ ಮತ್ತೊಂದು ಏರ್ ಬೇಸ್, ಅದು ರಹೀಮ್ ಯಾರ್ ಖಾನ್ ಅಂತಂದ್ಬಿಟ್ಟು. ಒಂದು ಏರ್ ಬೇಸನ್ನು ಕಳ್ಕೊಂಡ್ರೆ ಅದು ದೊಡ್ಡ ನಷ್ಟ ಯಾವುದೇ ದೇಶಕ್ಕಾಗಲಿ. ಯಾಕೆಂದರೆ ಅಲ್ಲಿಂದನೇ ನಿಮಗೆ ವೆಹಿಕಲ್ ಮೂವ್ಮೆಂಟ್ಸ್ ಇರ್ತಕ್ಕಂಥದ್ದು. ಆ ಏರ್ ಬೇಸನ್ನು ಧ್ವಂಸ ಮಾಡಿ ಕಂದಕ ಸೃಷ್ಟಿ ಮಾಡಿದ್ರೆ ಅಲ್ಲಿ ನಿಮಗೆ ರನ್ವೇ ಇರಲ್ಲ. ರನ್ವೇ ಇರಲ್ಲ ಅಂತಂದರೆ ವಿಮಾನಗಳು ಟೇಕ್ ಆಫ್ ಆಗೋದಕ್ಕಾಗಲ್ಲ, ಲ್ಯಾಂಡ್ ಆಗೋದಕ್ಕಾಗಲ್ಲ. ಒಂದು ಇಡೀ ಏರ್ ಬೇಸನ್ನೇ ಕಳ್ಕೊಂಡಂತೆ ಅದು. ಸಾಮಾನ್ಯವಾಗಿ ಇಂಥ ಏರ್ ಬೇಸ್ಗಳನ್ನ ತುಂಬ ಹುಷಾರಾಗಿ ಪ್ರೊಟೆಕ್ಟ್ ಮಾಡ್ಕೋತಾರೆ. ಅದಕ್ಕೇನು ಆಗಿ ನೋಡಿ, ಇಲ್ಲಿ ಕಂದಕ, ನೋಡಿ ಆ ರನ್ವೇಯಲ್ಲಿ ಕಂದಕ ಸೃಷ್ಟಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಾ. ರಹೀಮ್ ಯಾರ್ ಖಾನ್ ಏರ್ ಬೇಸ್. ಈ ರಹೀಮ್ ಯಾರ್ ಖಾನ್ ಏರ್ ಬೇಸ್ ಯಾವ ಪ್ರದೇಶದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ರಹೀಮ್ ಯಾರ್ ಖಾನ್ ಏರ್ ಬೇಸನ್ನು ಈಗ ಧ್ವಂಸ ಮಾಡಿದೆ ಭಾರತೀಯ ಸೇನೆ ತನ್ನ ದಾಳಿಯಿಂದ. ಸೊ ಆರಂಭದಲ್ಲೇ ಈ ಥರ ಏರ್ ಬೇಸ್ಗಳನ್ನು ಒಂದೊಂದಾಗಿ ಪಾಕಿಸ್ತಾನ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಇದು ದೊಡ್ಡ ಹೊಡೆತ. ನಾವು ಕೊಡ್ತಾ ಇರ್ತಕ್ಕಂಥ ದೊಡ್ಡ ಹೊಡೆತ. ನೀವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೂ ಪರ್ಟಿಕ್ಯುಲರ್ ಟಾರ್ಗೆಟ್ಗಳನ್ನ ಹೊಡೆದುರುಳಿಸೋದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನೂರ್ ಖಾನ್ ಸೇನಾ ನೆಲೆ ಅದನ್ನು ಕಳ್ಕೊಂಡಿರೋದು ದೊಡ್ಡ ಲಾಸ್ ಅವ್ರಿಗೆ. ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ಭಾರತ ದಾಳಿ ಮಾಡ್ತಾ ಇದೆ. ಅಂದರೆ ಇದು ಯುದ್ಧದ ತಯಾರಿಯ ಆರಂಭಿಕ ಹಂತಗಳು ಅಂತ ಕರಿಬೋದು.